ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಫೆಬ್ರವರಿ ತಿಂಗಳ 21ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು, ಕರ್ತನನ್ನು ಅನುಸರಿಸಿರಿ. ರೂತಲಿಂದ ಒಂದು ಪಾಠ. ಆದರೆ ರೂತಲು ಹೇಳಿದ್ದು, ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ನೀನು ವಾಸಿಸುವಲ್ಲೇ ನಾನೇ ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು ಎಂದು ಹೇಳಿದಳು. ರೂತಲು 1:16. ಹಳೆಯ ಒಡಂಬಡಿಕೆಯಲ್ಲಿ ರೂತಲ ಕಥೆಯು ನಾವು ಕರ್ತನನ್ನು ಹೇಗೆ ಅನುಸರಿಸಬೇಕು ಎಂಬುದಕ್ಕೆ ಒಂದು ಸುಂದರವಾದ ಉದಾಹರಣೆಯಾಗಿದೆ. ರೂತಲು ತನ್ನ ಅತ್ತೆ ನವೋಮಿಗೆ ಅಚಲವಾದ ಬದ್ಧತೆಯು ನಮ್ಮನ್ನು ಆಶ್ಚರ್ಯಗೊಳಿಸುವುದಲ್ಲದೆ ಕ್ರಿಸ್ತನೊಂದಿಗಿನ ನಮ್ಮ ಪ್ರಯಾಣದಲ್ಲಿ ದೃಢವಾಗಿ ನಡೆಯಲು ನಮ್ಮನ್ನು ಪ್ರೇರೇಪಿಸುತ್ತದೆ. ರೂತಲು ಅನ್ಯ ಜನಾಂಗದವಳು, ಮೋವಾಬ್ಯಳ ವಂಶದಿಂದ. ಮೋವಾಬ್ಯರು ಲೋಟ ಮತ್ತು ಅವನ ಹಿರಿಯ ಮಗಳ ನಡುವಿನ ಅಕ್ರಮ ಸಂಬಂಧದಿಂದ ಜನಿಸಿದರು. ಮೋವಾಬ್ ಎಂಬ ಹೆಸರಿನ ಅರ್ಥ ತಂದೆಯ ಸಂತತಿ. ಇದು ದೇವರ ಚಿತ್ತಕ್ಕೆ ಹೊರತಾದ ಅಸಹ್ಯಕರ ಕೃತ್ಯದಲ್ಲಿ ಅವರ ಮೂಲವನ್ನು ನೆನಪಿಸುತ್ತದೆ. ಪರಿಣಾಮವಾಗಿ ಕರ್ತನು ಘೋಷಿಸಿದನು, ಅಮೋನ್ಯ ಅಥವಾ ಮೋವಾಬ್ಯರು ಕರ್ತನ ಸಭೆಗೆ ಸೇರಬಾರದು. 10ನೇ ತಲೆಮಾರಿನವರೆಗೆ ಅವನ ವಂಶಸ್ಥರಲ್ಲಿ ಯಾರೂ ಶಾಶ್ವತವಾಗಿ ಕರ್ತನ ಸಭೆಗೆ ಸೇರಬಾರದು. ಧರ್ಮೋಪದೇಶ ಕಾಂಡ 23:3. ಆದರೂ ಈ ತಿರಸ್ಕರಿಸಲ್ಪಟ್ಟ ವಂಶಾವಳಿಯ ವಂಶಸ್ಥೆಯಾದ ರೂತಳು ನವೋಮಿಯ ಕುಟುಂಬದೊಂದಿಗೆ ತನ್ನ ವಿವಾಹದ ಮೂಲಕ ಇಸ್ರೇಲ್ಗೆ ದಾರಿ ಕಂಡುಕೊಂಡಳು. ನವೋಮಿಯ ಗಂಡ ಸತ್ತನು. ನಂತರ ರೂತಲ ಗಂಡ ಮತ್ತು ನವೋಮಿಯ ಇನ್ನೊಬ್ಬ ಮಗನ ಮರಣ ಸಂಭವಿಸಿತು. ಅಂತಹ ನಷ್ಟದ ನಡುವೆಯೂ ನವೋಮಿ ಮೋವಾಬ್ನಿಂದ ಇಸ್ರೇಲ್ನಲ್ಲಿರುವ ತನ್ನ ತಾಯ್ನಾಡಿಗೆ ಮರಳಲು ನಿರ್ಧರಿಸಿದಳು. ಈ ನಿರ್ಣಾಯಕ ಕ್ಷಣದಲ್ಲಿ ರೂತಳು ಜೀವನವನ್ನು ಬದಲಾಯಿಸುವ ನಿರ್ಧಾರವನ್ನು ತೆಗೆದುಕೊಂಡಳು. ಅವಳ ಅತ್ತಿಗೆ ಓರ್ಪಾ ನವೋಮಿಗೆ ಮುತ್ತಿಟ್ಟು ಹೊರಟು ಹೋದಾಗ ರೂತಳು ತನ್ನ ಅತ್ತೆಯನ್ನು ಅಂಟಿಕೊಂಡು ಹೀಗೆ ಹೇಳಿದಳು, ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯ ಮಾಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನು ಸಾಯುವೆನು. ಅಲ್ಲೇ ನನಗೆ ಸಮಾಧಿಯಾಗಬೇಕು. ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದದ್ದನ್ನು ಮಾಡಲಿ ಅಂದಳು. ರೂತಳು 1:16 ಮತ್ತು 17. ರೂತಲ ದೃಢ ಸಂಕಲ್ಪವು ಅಪಾರ ಆಶೀರ್ವಾದಗಳನ್ನು ತಂದಿತು. ಕರ್ತನು ಅವಳ ಬದ್ಧತೆಯನ್ನು ಗೌರವಿಸಿದನು ಮತ್ತು ಅವಳಿಗೆ ಹೊಸ ಜೀವನವನ್ನು ಕೊಟ್ಟನು. ರೂತಳು ರಾಜನಾದ ದಾವೀದನ ಮತ್ತು ಅಂತಿಮವಾಗಿ ಯೇಸು ಕ್ರಿಸ್ತನ ವಂಶಾವಳಿಯ ಭಾಗವಾದಳು. ಕ್ರಿಸ್ತನ ವಂಶಾವಳಿಯಲ್ಲಿ ಉಲ್ಲೇಖಿಸಲಾದ ಕೇವಲ 4 ಮಹಿಳೆಯರಲ್ಲಿ ಅವಳು ಒಬ್ಬಳು. ದೇವರು ತನ್ನನ್ನು ಪೂರ್ಣ ಹೃದಯದಿಂದ ಅನುಸರಿಸಲು ಆರಿಸಿಕೊಳ್ಳುವವರನ್ನು ಹೀಗೆ ವಿಮೋಚಿಸಿ ಆಶೀರ್ವದಿಸಬಲ್ಲನು ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ಅಪೊಸ್ತಲನಾದ ಯೋಹಾನನು ತನ್ನ ದರ್ಶನದಲ್ಲಿ ಚಿಯೋನ್ ಪರ್ವತದ ಮೇಲೆ 1,44,000 ಜನರು ನಿಂತಿರುವುದನ್ನು ನೋಡಿದನು. ಆಗ ಸತ್ಯವೇದವು ಹೇಳುತ್ತದೆ, ಇವರು ಕುರಿಮರಿ ಎಲ್ಲಿಗೆ ಹೋದರೂ ಆತನನ್ನು ಹಿಂಬಾಲಿಸುವವರು. ಪ್ರಕಟಣೆ 14:4. ಕುರಿಮರಿಯನ್ನು ನಂಬಿಗಸ್ತಿಕೆಯಿಂದ ಅನುಸರಿಸುವವರು ಆತನ ಶಾಶ್ವತ ರಾಜ್ಯದಲ್ಲಿ
ಆತನೊಂದಿಗೆ ವಾಸಿಸುತ್ತಾರೆ. ಆತನು ಅವರಿಗಾಗಿ ಸಿದ್ಧಪಡಿಸಿದ ದೊಡ್ಡ ಮತ್ತು ಅದ್ಭುತವಾದ ಸ್ಥಳಗಳನ್ನು ಆನಂದಿಸುತ್ತಾರೆ. ದೇವರ ಮಕ್ಕಳೇ, ರೂತಳ ಕಥೆಯು ನಿಮ್ಮನ್ನು ಅಚಲ ನಂಬಿಕೆಯಿಂದ ಕರ್ತನನ್ನು ಅನುಸರಿಸಲು ಪ್ರೇರೇಪಿಸಲಿ. ರೂತಳು ನವೋಮಿಗೆ ಅಂಟಿಕೊಳ್ಳುವ ಮೂಲಕ ಇಸ್ರೇಲಿನ ಆಶೀರ್ವಾದಗಳನ್ನು ಆನುವಂಶಿಕವಾಗಿ ಪಡೆದಂತೆ ನೀವು ಸಹ ಕ್ರಿಸ್ತನೊಂದಿಗೆ ಸ್ಥಿರವಾಗಿ ನಡೆಯುವ ಮೂಲಕ ಶಾಶ್ವತವಾದ ಆಶೀರ್ವಾದಗಳನ್ನು ಪಡೆಯಬಹುದು. ಆತನನ್ನು ಅನುಸರಿಸಿ, ಏಕೆಂದರೆ ಆತನನ್ನು ಹುಡುಕುವವರನ್ನು ಪೂರ್ಣ ಹೃದಯದಿಂದ ಆಶೀರ್ವದಿಸಲು ಅವನು ನಂಬಿಗಸ್ತನಾಗಿರುತ್ತಾನೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಆ ದಿನದಲ್ಲಿ ಮೋಶೆಯು ಪ್ರಮಾಣ ಮಾಡಿ, ನೀನು ನನ್ನ ದೇವರಾದ ಕರ್ತನನ್ನು ಪೂರ್ಣವಾಗಿ ಅನುಸರಿಸಿದ್ದರಿಂದ ನೀನು ತುಳಿದ ದೇಶವು ನಿನ್ನ ಮತ್ತು ನಿನ್ನ ಮಕ್ಕಳ ಶಾಶ್ವತ ಸ್ವಾಸ್ಥ್ಯವಾಗುವುದು ಎಂದು ಹೇಳಿದನು. ಯೆಹೋಶುವ 14:9. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.